ತುಕಾರಾಮ್ ಜಾಧವ್ ಸರ್ ಅವರು ಬರೆದಂತ ಈ ಗ್ರಂಥ ಒಂದು ದೊಡ್ಡ ಸಂದೇಶವನ್ನು ಕೊಡ್ತದ. ಈ ಹೊರಗಿನ ಪ್ರಪಂಚ ಇದ್ದಂಗಿರುವುದಿಲ್ಲ, ಅಂತರಂಗದ ಪರಮಾರ್ಥ ಶಾಶ್ವತ ಇರ್ತದ, ಅದನ್ನ ಕಾಯಂ ಹಿಡ್ಕೋ ಅಂತ ಹೇಳಿ ಸಂದೇಶ ಕೊಟ್ಟಿದ್ದಾರ ಅಂತ ಶರಣರಿಗೆ ಇದರಲ್ಲಿಯ ಒಂದು ಸಂಗತಿಯನ್ನು ನಾನು ಹೇಳಿ ಪುಸ್ತಕ ಪರಿಚಯ ಮಾಡ್ತೇನೆ. ತೃಪ್ತಿ, ಸಂತೃಪ್ತಿ ಇಂಥ ಅನೇಕ ವಿಚಾರಗಳಲ್ಲಿ ಇದೆಲ್ಲ ಸುಂದರವಾದ ಪ್ರತಿಯೊಬ್ಬರ ಜೀವನದಲ್ಲೂ ತೃಪ್ತಿ ಯಾವಾಗಲೂ ಇದ್ದಂತೆ ಇರುವುದಿಲ್ಲ. ಅದು ಬಹುಪಾಲು ಕ್ಷಣಿಕವೇ. ನಮಗೆ ಹೊಟ್ಟೆ ಹಸಿದಾಗ ಈ ಸದ್ಯ ಹಸ್ತದ ನಮಗೆ ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಆಹಾರ ಸಿಕ್ಕರೆ ತೃಪ್ತಿ ಸಿಗುತ್ತದೆ. ಆದರೆ ಅದು ಸಂತೃಪ್ತಿ ಅಲ್ಲ. ಅದು ಹಸಿವಾದಾಗ ಆ ತೃಪ್ತಿಯ ಬಯಕೆ ಪುನಃ ಮೂಡುವುದು ಸಹಜ. ಲಕ್ಷಾಧಿಪತಿ ಆಗಬೇಕೆಂದು ಕನಸು ಕಂಡ ವ್ಯಕ್ತಿಗೆ ಅದು ಈಡೇರಿದಾಗ ಆ ಕ್ಷಣದಲ್ಲಿ ತೃಪ್ತಿ ಉಂಟಾದರೂ ತಕ್ಷಣವೇ ಕೋಟ್ಯಾಧಿಪತಿ ಆಗಬೇಕೆಂಬ ಹೊಸ ಬಯಕೆ ಹುಟ್ಟಿ ಮನಸ್ಸಿನಲ್ಲಿ ಮತ್ತೆ ಅತೃಪ್ತಿ ನೆಲೆಸುತ್ತದೆ. ಆದರೆ ಒಬ್ಬ ಅಂತರಂಗದ ಜ್ಞಾನಿಗೆ ತಾನು ಯಾರು ಎಂಬ ಅರಿವು ಬಂದಾಗ ತೃಪ್ತಿಯ ಜೊತೆಗೆ ಸಂತೃಪ್ತಿಯೂ ಉಂಟಾಗುತ್ತದೆ. ಆ ಜ್ಞಾನದ ಸಂತೃಪ್ತಿಯನ್ನು ಅನುಭವಿಸಿದ ವ್ಯಕ್ತಿಯ ಭಾವನೆ ಅನುಭವವಾದಾಗ ಅವನು ಸದಾ ಆ ಸಂತೃಪ್ತಿಯಲ್ಲಿಯೇ ಆನಂದದಿಂದ ಬದುಕುತ್ತಾನೆ. ಇದು ಪರಮ ಸತ್ಯ. ಇದೇ ಭೌತಿಕ ಜೀವನಕ್ಕೂ ಅಂತರಂಗದ ಅರಿವಿನ ಜೀವನಕ್ಕೂ ಇರುವ ಮೂಲಭೂತ ವ್ಯತ್ಯಾಸ ಎನ್ನುವುದನ್ನು ಅರಿಯಬೇಕು ಅಷ್ಟೇ. ಇಂತಹ ಅನೇಕ ಸಂಗತಿಗಳು ಈ ಪುಸ್ತಕದಲ್ಲಿ ಅರ್ಥವಾಗುತ್ತವೆ. ಧನ್ಯವಾದಗಳು. ತುಕಾರಾಮ್ ಜಾಧವ್ ಅವರು ಈ ಅವಕಾಶವನ್ನು ಇಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಒಂದು ಮುಕ್ತಕ ಸುನೀತಾ ಅವರು ಒಂದು ಮುಕ್ತಕ ಅಲ್ಲ, ನಿಮಗೆ ಒಂದು ಮುಕ್ತಕವನ್ನು